ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ನೀವೇನ್ ಮಾಡಬೇಕು, ಫಸ್ಟ್ ಪ್ರೊಜೆಕ್ಷನ್ ಆಫ್ ಪ್ಲೇನ್ ಸ್ಟಡಿ ಮಾಡೋಕೆ ಮುಂಚೆ ನಾನು ಕೆಲವೊಂದು ಜಾಮಿಟ್ರಿಕಲ್ ಕನ್ಸ್ಟ್ರಕ್ಷನ್ ಹೇಳ್ತೀನಿ. ಅದನ್ನ ನೀವೇನ್ ಮಾಡಬೇಕು, ನೀಟಾಗಿ ಪೆನ್ನು ಪೆನ್ಸಿಲ್ ಸ್ಕೆಚ್ ತಗೊಂಡ್ಬಿಟ್ಟು ಡ್ರಾ ಮಾಡಿದ್ರೆ ಮಾತ್ರ ನಿಮಗೆ ಪ್ರೊಜೆಕ್ಷನ್ಸ್ ಆಫ್ ಪ್ಲೇನ್ಸ್ ಇರ್ಬೋದು, ಮತ್ತೆ ಅಂತರ ಪ್ರೊಜೆಕ್ಷನ್ಸ್ ಆಫ್ ಸಾಲಿಡ್ಸ್ ಇರ್ಬೋದು ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಬನ್ನಿ ಫಸ್ಟ್ ಏನ್ ಮಾಡಿ, ಈ ತರ ಒಂದು ಟ್ರಯಾಂಗಲ್ ಹಾಕ್ಬಿಡಿ. ಫಸ್ಟ್ ಏನ್ ಮಾಡಿದ್ರೆ ಈಕ್ಯುಲೇಟರ್ ಟ್ರಯಾಂಗಲ್ ಹಾಕ್ಬಿಡಿ. ಸೊ ಈಕ್ಯುಲೇಟರ್ ಟ್ರಯಾಂಗಲ್ ಅಂದ್ರೆ ನಿಮ್ಗೆ ಎಷ್ಟು ಸೈಡ್ ಬೇಕಾದ್ರೂ ನೀವು ಅಜೂಮ್ ಮಾಡ್ಕೊಳ್ಳಿ. 25 mm ಒಂಥರ 30, ನೀವು ಸೈಡ್ ಎಷ್ಟು ಬೇಕಾದ್ರೂ ಅಜೂಮ್ ಮಾಡ್ಕೊಳ್ಳಿ. ಸೊ ಎಂಗಲ್ ಮಾತ್ರ ಎಷ್ಟು ಇರುತ್ತೆ ಅಂದ್ರೆ 60 ಡಿಗ್ರಿ ಇರುತ್ತೆ. ಸೊ ಇಂಟರ್ನಲ್ ಎಂಗಲ್ 60 ಇರುತ್ತೆ. ಓಕೆ, ಇಂಟರ್ನಲ್ ಎಂಗಲ್ 60 ಇದ್ದಾಗ ಎಕ್ಸ್ಟರ್ನಲ್ ಎಂಗಲ್ ಎಷ್ಟಾಗುತ್ತೆ ಅಂದ್ರೆ 120 ಆಗುತ್ತೆ. ನೋಡಿ, ಇದೇನ್ ಸೈಡ್ ಇದೆಲ್ಲ, ಇದು ಸೈಡ್. ಸೊ ನಿಮ್ಗೆ ಎಷ್ಟು ಬೇಕಾದ್ರೂ ಇದು ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು, ಇದು ಇಂಟರ್ನಲ್ ಎಂಗಲ್ಸ್ ಏನಿದೆ ಅಲ್ಲ, ಇದು ಇಂಟರ್ನಲ್ ಎಂಗಲ್ ಎಷ್ಟಾಗುತ್ತೆ ಅಂದ್ರೆ ಸೊ 60 ಡಿಗ್ರಿ ಆಗಿರುತ್ತೆ. ಫಸ್ಟ್ ಫ್ರೆಂಡ್ಸ್ ಎಷ್ಟು ಇವಾಗ ಏನ್ ಮಾಡಿ, ನೀವು ಸ್ಟಾರ್ಟಿಂಗ್ ಏನ್ ಮಾಡಿ ಈಕ್ವಲೇಟರ್ ಟ್ರಯಾಂಗಲ್ ಹಾಕಿದ್ಮೇಲೆ ನೆಕ್ಸ್ಟ್ ಡಯಾಗ್ರಾಮ್ ನ ರೆಕ್ಟ್ಯಾಂಗುಲರ್ ಅಥವಾ ಸ್ಕ್ವಯರ್ ಹಾಕಿಬಿಡಿ. ರೆಕ್ಟ್ಯಾಂಗಲ್ ಮತ್ತು ಸ್ಕ್ವಯರ್ ಗೆ ಸೊ ಏನ್ ವ್ಯತ್ಯಾಸ ಆಗುತ್ತೆ ಅಂದ್ರೆ, ರೆಕ್ಟ್ಯಾಂಗಲ್ ಮತ್ತು ಸ್ಕ್ವಯರ್ಸ್ ಅಲ್ಲಿ ಎಷ್ಟು ಸೈಡ್ ಇರ್ತದೆ? 4 ಸೈಡ್ ಇರುತ್ತೆ. 1ನೇ ಸೈಡ್, 2ನೇ ಸೈಡ್, 3ನೇ ಸೈಡ್, 4ನೇ ಸೈಡ್. ಸೊ ಸ್ಕ್ವಯರ್ ಅಲ್ಲಿ ಇದು ಏನಿರುತ್ತಲ್ಲ, 4 ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಸಪೋಸ್ ಇದು 25 ಇದ್ರೆ ಇದನ್ನು 25 mm 25 ಇರುತ್ತೆ. ಇದನ್ನ ಸ್ಕ್ವೈರಲ್ ಆಗಿರುತ್ತೆ. ಸಪೋಸ್ ಇದನ್ನೇ ನಾವು ರೆಕ್ಟ್ಯಾಂಗಲ್ ಹಾಕಬೇಕಾದ್ರೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಅಪೋಸಿಟ್ ಸೈಡ್ಸ್ ಅಂದ್ರೆ ಇದು ಎಂಗಲ್ ಏನಿದೆ ಅಲ್ಲ ನೋಡಿ, ಈ ಸೈಡ್, ಇದು ಸೈಡ್, ಇದು ಸೈಡ್, ಇದು ಸೈಡ್, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ದೀಸ್ ಟು ಸೈಡ್ಸ್ ಆರ್ ದಿ ಅಪೋಸಿಟ್ಸ್. ಈ ಎರಡು ಸೈಡ್ ಈಕ್ವಲ್ ಇದ್ರೆ ಇದು ಎರಡು ಸೈಡ್ ಈಕ್ವಲ್ ಇರುತ್ತೆ. ಸಪೋಸ್ ಇದೇನಾದ್ರೂ ನೀವು ಸಪೋಸ್ ಇದೇನಾದ್ರೂ 30 ತಗೊಂಡ್ರೆ ಇದನ್ನು 30 ಆಗಿರುತ್ತೆ. ಇದು 25 ತಗೊಂಡ್ರೆ ಇದನ್ನು 25 ಇರುತ್ತೆ. ಓಕೆ, ಸ್ಕ್ವೇರ್ ಅಲ್ಲಿ ಎಲ್ಲಾ ಸೈಡ್ಸ್ ಈಕ್ವಲ್ ಆಗಿದ್ದಾಗ ರೆಕ್ಟ್ಯಾಂಗುಲರ್ ಮಾತ್ರ ಅಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರುತ್ತೆ. ನಾವೇನ್ ಮಾಡೋಣ ಅಂದ್ರೆ ಮುಂದಿನ ಡಯಾಗ್ರಾಮ್ ಕಡೆ ಹೋಗೋಣ. ಸ್ಕ್ವಯರ್ ಆಯ್ತು, ರೆಕ್ಟ್ಯಾಂಗುಲರ್ ಆಯ್ತು, ಟ್ರಯಾಂಗಲ್ ಆಯ್ತು. ಸೊ ನೆಕ್ಸ್ಟ್ ಡಯಾಗ್ರಾಮ್ ನೋಡಿ. ಸೊ ಹೆಕ್ಸಾಗೋನ್ ಹಾಕಿ. ಸೊ ಹೆಕ್ಸಾಗೋನ್ ಅಂದ್ರೆ, ಹೆಕ್ಸಾಗೋನ್ ಅಲ್ಲಿ ಎಷ್ಟು ಸೈಡ್ ಇರುತ್ತೆ ಅಂದ್ರೆ 6 ಸೈಡ್ ಇರುತ್ತೆ. ಇಲ್ಲಿ ನೋಡಿ, 1ನೇ ಸೈಡ್, ಇದು 2ನೇ ಸೈಡ್, 3, 4, 5, 6. ಇಲ್ಲಿ ನೀವು ಈ ಸೈಡ್ ಎಷ್ಟು ಬೇಕಾದ್ರೂ ತಗೊಳ್ಳಿ. ಸಪೋಸ್ ಇದು ಒಂದ್ ಸೈಡ್ 25 ತಗೊಂಡ್ರೆ ಸೊ ಎಲ್ಲಾ ಏನಾಗುತ್ತೆ, ಅಷ್ಟು ಸೈಡ್ಸ್ ಏನಿರುತ್ತಲ್ಲ ಮಿಕ್ಕಿದ 5 ಸೈಡ್ಸ್ ಕೂಡ 25 ಆಗಿರುತ್ತೆ. ಬಟ್ ಇವಾಗ ನೀವು ಇಲ್ಲಿ ಎಂಗಲ್ ಎಷ್ಟು ತಗೋಬೇಕಂದ್ರೆ, ಸೊ ಟೋಟಲ್ ಎಂಗಲ್ ಎಷ್ಟಿರುತ್ತೆ 360. ಸೊ 360 ಡಿವೈಡ್ ಬೈ 6 ಮಾಡಿದ್ರೆ ನಿಮ್ಗೆ 60 ಬರುತ್ತೆ. ಫಸ್ಟ್ ಏನ್ ಮಾಡಿ, ಸೈಡ್ ಹಾಕೊಳ್ಳಿ, ಎಂಗಲ್ ಇಂಟರ್ನಲ್ ಎಂಗಲ್ ಏನ್ ಮಾಡಿ 60 ಡಿಗ್ರಿ ಹಾಕೊಂಡು ಸೊ ಕನ್ಸ್ಟ್ರಕ್ಟ್ ಮಾಡಿದ್ರೆ ನಿಮ್ಗೆ ಏನ್ ಮಾಡುತ್ತೆ, ಹೆಕ್ಸಾಗೋನಲ್ ನೀವೇನದ ಈಸಿಯಾಗಿ ಡ್ರಾ ಮಾಡಬಹುದು. ಓಕೆ, ಇದು ಆದ್ಮೇಲೆ ನಾವೇನ್ ಮಾಡೋಣ, ಮುಂದಿನ ಡಯಾಗ್ರಾಮ್ ನೋಡೋಣ. ಸೊ ನೆಕ್ಸ್ಟ್ ಡಯಾಗ್ರಾಮು, ಸೊ ಪೆಂಟಾಗೋನ್ ಹಾಕಿ. ಸೊ ಪೆಂಟಾ ಅಂದ್ರೆ ಏನು, 5 ಸೈಡ್ಸ್. ಓಕೆ, ದೇರ್ ಆರ್ 5 ಸೈಡ್ಸ್ ಆರ್ ದೇರ್ ಇನ್ ದಿ ಸೊ ಪೆಂಟಾಗೋನ್. ಈ ಸೈಡ್ಸ್ ಲೆಂತ್ ಆಫ್ ದ ಈ ಸೈಡ್ಸ್ ಆರ್ ಈಕ್ವಲ್ and you have to find the internal angle. So total 360 divided by 5 ಮಾಡಿ. yes sides ಇರುತ್ತಾ, this should be divided by sides. okay, 360 divided by number of sides. if it is hexagon it is divided by 6 ಆಗುತ್ತೆ. it is pentagon it should be divided by so 5 ಆಗಿರುತ್ತೆ. ಸೊ ಇವಾಗ ಏನ್ ಮಾಡಬೇಕು, 360 divided by 5 ಮಾಡಿದಾಗ ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದ್ರೆ 72 ಬರುತ್ತೆ. ಅವಾಗ ಏನ್ ಮಾಡಿ, 1ನೇ ಸೈಡು, 2ನೇ ಸೈಡು, 3ನೇ ಸೈಡ್, 4ನೇ ಸೈಡ್, 5 ಸೈಡ್. ಸೊ ಒಂದ್ ಸೈಡ್ 25 ಅಂತ ಹೇಳಿ ನೀವೇನಾದ್ರೂ ತಗೊಂಡ್ರೆ ಸೊ ಮಿಕ್ಕಿದ್ದು 4 ಸೈಡ್ ಕೂಡ ಏನಾಗುತ್ತೆ 25 ಆಗಿರುತ್ತೆ. ಫಸ್ಟ್ ಏನ್ ಮಾಡಿ, ಈ ತರ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಆಫ್ ಸೈಡ್ 25 mm 35 mm ಎಷ್ಟಾದ್ರೂ ತಗೊಳ್ಳಿ. ಬಟ್ ಇಂಟರ್ನಲ್ ಎಂಗಲ್ ಎಷ್ಟು ತಗೋಬೇಕು, ಸೊ ಇಂಟರ್ನಲ್ ಎಂಗಲ್ ಶುಡ್ ಬಿ ಇದೇನಿರುತ್ತಲ್ಲ, ಇದು ಇಂಟರ್ನಲ್ ಎಂಗಲ್ ಶುಡ್ ಬಿ 72 ಡಿಗ್ರಿ ಇರುತ್ತೆ. ಈ ತರ ತಗೊಂಡು ನೀವು ನೀಟಾಗಿ ಏನ್ ಮಾಡಿ, ಸೊ ಪೆಂಟಾಗೋನು, ಹೆಕ್ಸಾಗೋನು, ಪೆಂಟಾಗೋನು, ಹೆಕ್ಸಾಗೋನು, ಸ್ಕ್ವಯರು, ರೆಕ್ಟ್ಯಾಂಗಲ್, ಟ್ರಯಾಂಗಲ್, ಇದೇನ್ 5ರಿಂದ 6 ಏನ ಇದು ಡಯಾಗ್ರಾಮ್ಸ್ ಅದಾವಲ್ಲ, ಸೊ ಅಷ್ಟು ಡಯಾಗ್ರಾಮ್ಸ್ ನೀವೇನಾದ್ರೂ ನೀಟಾಗಿ ಹಾಕಕ್ ಬಂದ್ರೆ ಮಾತ್ರ ಇಟ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರೊಜೆಕ್ಷನ್ಸ್ ಆಫ್ ಪ್ಲೇನ್ಸ್ ಆಸ್ ವೆಲ್ ಆಸ್ projections of the solid. So I sincerely appeal for all the students, first and foremost you have to practice all the 5 diagrams before starting the projections of the planes. ಫ್ರೆಂಡ್ಸ್, ನೀವು ಇಲ್ಲಿವರೆಗೆ ಏನ್ ಮಾಡಿದ್ರೆ ಅಂದ್ರೆ ಪೆಂಟಾಗೋನು, ಹೆಕ್ಸಾಗೋನು, ಸ್ಕ್ವಯರು, ರೆಕ್ಟ್ಯಾಂಗುಲರ್, ಡಿಫ್ರೆಂಟ್ ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ಸ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಅಭ್ಯಾಸ ಮಾಡಿದಾರ. ಸೊ ಇವಾಗ ಏನಾಗಬೇಕಂದ್ರೆ, ಸೊ ಪ್ರೊಜೆಕ್ಷನ್ಸ್ ಆಫ್ ಪ್ಲೇನ್ಸ್ ಅಲ್ಲಿ ನೀವು ಫಸ್ಟ್ ಬಿಫೋರ್ ಸ್ಟಾರ್ಟಿಂಗ್ ದಿ ಪ್ರಾಬ್ಲಮ್ಸ್ ಯು ಹ್ಯಾವ್ ಟು ರಿಮೆಂಬರ್ ವೆದರ್ ದ ಪ್ರಾಬ್ಲಮ್ ಇಸ್ ಬೇಸ್ ರೆಸ್ಟ್ ಆರ್
ಕಾರ್ನರ್ ರೆಸ್ಟ್, ಸೈಡ್ ರೆಸ್ಟ್ ಆರ್ ಎಡ್ಜ್ ರೆಸ್ಟ್ ಆರ್ ಕಾರ್ನರ್ ರೆಸ್ಟ್. ಅಂದ್ರೆ ಸೊ ಕೊಟ್ಟಿರುವ ಪ್ರಾಬ್ಲಮ್ ನ ಬೇಸ್ ರೆಸ್ಟ್ ಇನ್ ಸ್ಟಾರ್ಟ್ ಮಾಡ್ಬೇಕಾ ಸೊ ಕಾರ್ನರ್ ರೆಸ್ಟ್ ಇನ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಸ್ಟಡಿ ಮಾಡೋಣ. ಇಲ್ಲಿ ನೋಡಿ ಫಸ್ಟ್ ನಿಮಗೆ ನಾನು ಒಂಥರ ತೋರಿಸ್ತೀನಿ, ಒಂದು ಡಯಾಗ್ರಾಮ್ ತೋರಿಸ್ತೀನಿ. ಈ ಡಯಾಗ್ರಾಮು ಸೊ ಟ್ರಯಾಂಗಲ್ ಆಗಿದೆ. ಓಕೆ, ಸೊ ಸೆಕೆಂಡ್ ಡಯಾಗ್ರಾಮ್ ಹೋಗೋಣ. ಈ ಡಯಾಗ್ರಾಮು ಸ್ಕ್ವಯರ್ ಆಗಿದೆ ಅಥವಾ ರೆಕ್ಟಾಂಗುಲರ್ ಆಗಿದೆ. ಸ್ಕ್ವಯರ್ ಅಂದ್ರೆ ಎಲ್ಲಾ ಸೈಡ್ಸ್ ನ ಈಕ್ವಲ್ ಮಾಡಿ ಇಂಟರ್ನಲ್ ಆಂಗಲ್ ಸೊ 90 ಡಿಗ್ರಿ ಇರುತ್ತೆ. ಓಕೆ, ಸಪೋಸ್ ಇದೇನಾದ್ರೂ ರೆಕ್ಟಾಂಗುಲರ್ ಇದ್ರೆ ಅಪೋಸಿಟ್ ಸೈಡ್ಸ್ ನ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಡಯಾಗ್ರಾಮ್ ನೋಡಿ ಹೆಕ್ಸಾಗೋನಲ್ ಆಗಿರುತ್ತೆ. ಸೊ ಇದಾದ್ಮೇಲೆ ಸೊ ನೆಕ್ಸ್ಟ್ ಡಯಾಗ್ರಾಮ್ ನೋಡಿ ಸೊ ಪೆಂಟಾಗೋನಲ್ ಆಗಿರುತ್ತೆ. ಸೊ ಇವಾಗ ನಿಮಗ್ ನಾ ಏನ್ ಹೇಳ್ತೀನಿ ಅಂದ್ರೆ ದಿಸ್ ಪ್ರಾಬ್ಲಮ್ ಈಸ್ ಬೇಸ್ಡ್ ಅಪಾನ್ ದಿ ಎಡ್ಜ್ ರೆಸ್ಟ್ ಅಥವಾ ಬೇಸ್ ರೆಸ್ಟ್ ಅಥವಾ ಸೈಡ್ ರೆಸ್ಟ್ ಅಂತ ಇದೆ. ಓಕೆ, ಎಡ್ಜ್ ರೆಸ್ಟ್ ಅಂದ್ರೂ ಒಂದೇ, ಸೈಡ್ ರೆಸ್ಟ್ ಅಂದ್ರೂ ಒಂದೇ. ಸೊ ನಾವು ನೋಡಿ ಇದೇನಿದೆ ಅಲ್ಲ ಇದು ಅಂದ್ರೆ ಫಸ್ಟ್ ಡಯಾಗ್ರಾಮ್ ಏನಿಲ್ಲ ಇದನ್ನ ಸೊ ಟ್ರಯಾಂಗಲ್ ಇದ್ರದ್ದು ಸೈಡ್ ಇದೆ ಅಲ್ಲ, ದಿಸ್ ಇಸ್ ಎ ಬೇಸ್, ಇದೇ ಸೈಡ್ ಇದೆ ಅಲ್ಲ ಇದ್ರ ಸೈಡು, ಆಮೇಲೆ ಇದ್ರ ಸೈಡು, ಆಮೇಲೆ ಸೆಕೆಂಡ್ ಡಯಾಗ್ರಾಮ್ ಮುಗಿತಾ. ನೆಕ್ಸ್ಟ್ ಈ ಡಯಾಗ್ರಾಮ್ ಸೈಡು, ಈ ಡಯಾಗ್ರಾಮ್ ಸೈಡು, ದ ಸೈಡ್ ಆಫ್ ಆಲ್ ದಿ 1 2 3 4 ಇಟ್ ಶುಡ್ ಬಿ ಎ ಪರ್ಪೆಂಡಿಕ್ಯುಲರ್ ಟು ದಿ ಎಕ್ಸ್ ವೈ ಲೈನ್. ಇಲ್ಲಿ ನಿಮಗೆ ಎಕ್ಸ್ ವೈ ಲೈನ್ ಕಾಣ್ತದಲ್ಲ ಇದು, ಸೊ ಎಕ್ಸ್ ವೈ ಲೈನ್ ಗೆ ಸೊ ಪರ್ಪೆಂಡಿಕ್ಯುಲರ್ ಇದೆ. ಯಾವ್ದು ಸೈಡು ಎಕ್ಸ್ ವೈ ಲೈನ್ ಗೆ ಸೊ ಪರ್ಪೆಂಡಿಕ್ಯುಲರ್ ಆಗಿರುತ್ತಲ್ಲ ಆ ಡಯಾಗ್ರಾಮ್ ನಾವಿಗೆ ಎಡ್ಜ್ ರೆಸ್ಟ್ ಅಥವಾ ಸೈಡ್ ರೆಸ್ಟ್ ಅಂತೀವಿ. ಓಕೆ, ನಿಮ್ದೇನು ಸ್ಕ್ರೀನ್, ಓಕೆ ಸ್ಕ್ರೀನ್ ಸೈಡ್ ಇಂದು ಇವಾಗ ಸಪೋಸ್ ನೀವೇನಾದ್ರೂ ನೋಡ್ತಾ ಇದ್ರಲ್ಲ ನಿಮ್ದು ಲೆಫ್ಟ್ ಸೈಡ್ ಇಂದ ನೋಡ್ಬೇಕು. ಓಕೆ, ಲೆಫ್ಟ್ ಸೈಡ್ ಸೈಡ್ ಏನಿರುತ್ತಲ್ಲ ಇಟ್ ಶುಡ್ ಬಿ ದ ಪರ್ಪೆಂಡಿಕ್ಯುಲರ್ ಟು ದಿ ಎಕ್ಸ್ ವೈ ಲೈನ್. ನೋಡಿ ಇವಾಗ ಇಲ್ಲಿ ನೋಡಿ ಈ ಸೈಡ್ ಇದೆಲ್ಲ, ಈ ಸೈಡು ಮತ್ತೆ ಇದು ಎಕ್ಸ್ ವೈ ಲೈನ್ ಪರ್ಪೆಂಡಿಕ್ಯುಲರ್ ಆಗಿದೆ. ಈ ಸೈಡು ಇದು ಲೈನ್, ಆಮೇಲೆ ಇದು ಸೈಡು ಇಟ್ ಶುಡ್ ಬಿ ದ ಪರ್ಪೆಂಡಿಕ್ಯುಲರ್. ಸಿಮಿಲರ್ಲಿ ದಿಸ್ ಸೈಡ್ ಅಂಡ್ ಎಕ್ಸ್ ವೈ ಲೈನ್ ಆರ್ perpendicular to each other. This side and this should be 90 degree. So left side of the diagram and xy line should be the perpendicular. So ಈ ತರ ಡಯಾಗ್ರಾಮ್ ಬಂದಾಗ ನಾವೇನ್ ಹೇಳ್ಬೇಕು, all these diagrams are base rest. Okay, all these diagrams are edge rest or side rest ಅಂತ ಹೇಳ್ತೀವಿ. ಓಕೆ, ಇವಾಗ ಇದರಲ್ಲಿ ಏನ್ ಮಾಡೋಣ ಅಂದ್ರೆ ಮತ್ತೊಂದು ಟಾಪಿಕ್ ತಗೊಳ್ಳೋಣ. ಅದರಲ್ಲಿ ಏನಂದ್ರೆ ಕಾರ್ನರ್ ರೆಸ್ಟ್. ನೋಡಿ ಇಲ್ಲಿ ಫಸ್ಟ್ ನೋಡಿ, ಫಸ್ಟ್ ಯಾವ ಡಯಾಗ್ರಾಮ್ ಬಂತು, ಹೆಕ್ಸಾಗೋನಲ್ ಬಂತು. ಓಕೆ, ನೆಕ್ಸ್ಟ್ ಹೋಗೋಣ ಯಾವ್ದು ಬಂತು, ಸೊ ಪೆಂಟಾಗೋನಲ್ ಬಂತು. ಇದು ಆದ್ಮೇಲೆ ಯಾವ್ದು ಬಂತು, ಟ್ರಯಾಂಗಲ್. ಓಕೆ, ನೆಕ್ಸ್ಟ್ ಡಯಾಗ್ರಾಮ್ ಯಾವುದು, ಸ್ಕ್ವಯರ್ ಅಥವಾ ರೆಕ್ಟಾಂಗಲ್. ಇವಾಗ ನೋಡಿ ನಾನು ಡಯಾಗ್ರಾಮ್ 1 ಡಯಾಗ್ರಾಮ್ 2 ಡಯಾಗ್ರಾಮ್ 3 ಡಯಾಗ್ರಾಮ್ 4 ಮೇಲೆ ಒಂದು ಎಕ್ಸ್ ವೈ ಲೈನ್ ಹಾಕಿದ್ದೀನಿ. ಓಕೆ, ಇವಾಗ ನೋಡಿ ದಿಸ್ ಈಸ್ ದ ಪೆಂಟಾಗೋನ್, ದಿಸ್ ಈಸ್ ದಿ ಅಂತ ಕಾರ್ನರ್ ಆಫ್ ದಿ ಪೆಂಟಾಗೋನ್, ದಿಸ್ ಈಸ್ ಎ ಕಾರ್ನರ್ ಆಫ್ ದಿ ಹೆಕ್ಸಾಗೋನ್ and this is the corner of the equilateral triangle. Okay, in this first diagram and in the second diagram difference is here this corner and corner of the second diagram, corner of the third diagram, corner of the fourth diagram are perpendicular to the xy line. ನೋಡಿ ಲೆಫ್ಟ್ ಸೈಡ್ ಏನಿದೆ ಅಲ್ಲ, ಲೆಫ್ಟ್ ಸೈಡ್ ಆಫ್ ದಿ ದಿಸ್ ಇಸ್ ಎ ಕಾರ್ನರ್, ಇಟ್ ಶುಡ್ ಬಿ ದ ಪರ್ಪೆಂಡಿಕ್ಯುಲರ್ ಟು ದ ಎಕ್ಸ್ ವೈ ಲೈನ್. ದೆನ್ ವಿ ಕ್ಯಾನ್ ಸೇ ದಟ್ ದೀಸ್ ಆರ್ ದಿ ಕಾರ್ನರ್ ರೆಸ್ಟ್. ಓಕೆ, ಅರ್ಥ ಆಯ್ತಾ? ಇಲ್ಲಿ ನೋಡಿ ಇದೇನೆಲ್ಲ 1 2 3 4 ಇದರಲ್ಲಿ ಲೆಫ್ಟ್ ಸೈಡ್ ಇದೆ, ದಿಸ್ ಸೈಡ್ ಶುಡ್ ಬಿ ದ ಪರ್ಪೆಂಡಿಕ್ಯುಲರ್ ಟು ದಿ ಎಕ್ಸ್ ವೈ ಲೈನ್. ಅವಾಗ ಏನ್ ಹೇಳ್ಬೇಕಂದ್ರೆ ಇದು ಬೇಸ್ ರೆಸ್ಟ್ ಅಥವಾ ಎಡ್ಜ್ ರೆಸ್ಟ್ ಅಥವಾ ಸೈಡ್ ರೆಸ್ಟ್ ಅಂತ ಹೇಳಿ ಈಸಿಯಾಗಿ ಅಂದ್ರೆ ಕರಿಬಹುದು. ಓಕೆ, ನೆಕ್ಸ್ಟ್ ಇದರಲ್ಲಿ ಒಂದನೇ ಡಯಾಗ್ರಾಮು, ಎರಡನೇ ಡಯಾಗ್ರಾಮು, ಮೂರನೇ ಡಯಾಗ್ರಾಮು, ನಾಲ್ಕನೇ ಡಯಾಗ್ರಾಮು, ಇದರಲ್ಲಿ ಏನ್ ಕಾಮನ್ ಇದೆ ಅಂದ್ರೆ ಎ ಕಾರ್ನರ್ ಆಫ್ ದಿ ಆಲ್ ದಿ ಡಯಾಗ್ರಾಮ್, ಇದರ್ ಮೇ ಬಿ ಫಸ್ಟ್ ಸೆಕೆಂಡ್ ಥರ್ಡ್ ಆರ್ ಫೋರ್ತ್, ಆರ್ ಇಟ್ ಮೇ ಬಿ ಪೆಂಟಾಗೋನ್, ಹೆಕ್ಸಾಗೋನ್, ಸ್ಕ್ವಯರ್, ಟ್ರಯಾಂಗಲ್, ರೆಕ್ಟಾಂಗಲ್. Here this corner is the perpendicular to the xy line. So because of these reason we can say that it is a corner rest. ಇವಾಗ ಏನ್ ಮಾಡೋಣ, ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋಣ ಅಂದ್ರೆ ನೀವು
in order to solve the any problem which is based upon the projections of the plane, the entire problem is divided into the three steps. Step number 1, step number 2, step number 3. Okay, step number ಅಲ್ಲಿ ಏನಾಗುತ್ತೆ, ಸ್ಟೆಪ್ ನಂಬರ್ 2 ದಲ್ಲಿ ಏನಾಗುತ್ತೆ, ಸ್ಟೆಪ್ ನಂಬರ್ 3 ದಲ್ಲಿ ಏನಾಗುತ್ತೆ ಅನ್ನೋದು ನೀಟಾಗಿ ಸ್ಟಡಿ ಮಾಡೋಣ. ಓಕೆ, ಇದನ್ನ ಮಾತ್ರ ನೀವು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮಾತ್ರ ಯು ಕ್ಯಾನ್ ಸಾಲ್ವ್ ದಿ ಎನಿ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ ಇನ್ ದಿ ಪ್ರೊಜೆಕ್ಷನ್ಸ್ ಆಫ್ ದಿ ಪ್ಲೇನ್ಸ್. ಓಕೆ, ಸೊ ಫಸ್ಟ್ ನೋಡಿ ಫ್ರೆಂಡ್ಸ್, ಫಸ್ಟ್ ಏನ್ ಮಾಡಿ ನೀವು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಒಂದ್ಸರಿ ಎಕ್ಸ್ ವೈ ಲೈನ್ ನ ಸೊ ಡ್ರಾ ಮಾಡಿದ್ಮೇಲೆ ಇವಾಗ ಏನಿದೆ ಅಂದ್ರೆ, ಸೊ ನೋಡಿ ನೀವು ಸ್ಟಾರ್ಟಿಂಗ್ ಆಫ್ ದಿ ಪ್ರಾಬ್ಲಮ್ ಐದರ್ ಇಫ್ ಯು ಹ್ಯಾವ್ ಟು ಸ್ಟಾರ್ಟ್ ಬಿಲೋ ದಿ ಎಕ್ಸ್ ವೈ ಲೈನ್, ನೀವೇನೋ ಪ್ರಾಬ್ಲಮ್ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಾ, ಅಥವಾ ಯು ಹ್ಯಾವ್ ಟು ಸ್ಟಾರ್ಟ್ ದಿ ಪ್ರಾಬ್ಲಮ್ ಅಬೋವ್ ದಿ ಎಕ್ಸ್ ವೈ ಲೈನ್. ಇವಾಗ ನೋಡಿ ಸ್ಟೇಟ್ಮೆಂಟ್ ನಂಬರ್ ಅಲ್ಲಿ ಸ್ಟೇಟ್ಮೆಂಟ್ ಏನಿರುತ್ತಲ್ಲ ನಿಮ್ದು ಸ್ಟೇಟ್ಮೆಂಟ್ ಆಫ್ ದಿ ಪ್ರಾಬ್ಲಮ್ ಅಲ್ಲಿ ಈ ತರ ಏನಾದ್ರೂ ಇದ್ರೆ ಸೈಡ್ ಇನ್ ಎಚ್ ಪಿ, ಎಡ್ಜ್ ಇನ್ ಎಚ್ ಪಿ, ಕಾರ್ನರ್ ಇನ್ ಎಚ್ ಪಿ, ಸರ್ಫೇಸ್ ಇನ್ ಎಚ್ ಪಿ, ಓಕೆ, ಪ್ಲೇನ್ ಇನ್ಕ್ಲೈನ್ ಟು ಎಚ್ ಪಿ, ಎಡ್ಜ್ ಪ್ಯಾರಲಲ್ ಟು ಎಚ್ ಪಿ. ಸೊ ಈ ತರ ಏನಾದ್ರೂ ಸ್ಟೇಟ್ಮೆಂಟ್ ಏನಾದ್ರೂ ಇದ್ರೆ ಇನ್ ದಿಸ್ ಕೇಸಸ್ ಯು ಹ್ಯಾವ್ ಟು ಸ್ಟಾರ್ಟ್ ದಿ ಪ್ರಾಬ್ಲಮ್ ಬಿಲೋ ದಿ ಎಕ್ಸ್ ವೈ ಲೈನ್, ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಸಪೋಸ್ ಸ್ಟೇಟ್ಮೆಂಟ್ ಆಫ್ ದಿ ಪ್ರಾಬ್ಲಮ್ ಅಲ್ಲಿ ಸೈಡ್ ಇನ್ ವಿ ಪಿ, ಎಡ್ಜ್ ಇನ್ ವಿ ಪಿ, ಕಾರ್ನರ್ ಇನ್ ವಿ ಪಿ, ಸರ್ಫೇಸ್ ಇನ್ ವಿ ಪಿ, ಪ್ಲೇನ್ ಇನ್ಕ್ಲೈನ್ ಟು ವಿ ಪಿ, ಓಕೆ, ಎಡ್ಜ್ ಪ್ಯಾರಲಲ್ ಟು ವಿ ಪಿ. ಸೊ ಈ ತರ ಏನಾದ್ರೂ ಸ್ಟೇಟ್ಮೆಂಟ್ ಇದ್ದಾಗ ಇನ್ ಸಚ್ ಕೇಸಸ್ ಯು ಹ್ಯಾವ್ ಟು ಸ್ಟಾರ್ಟ್ ದಿ ಪ್ರಾಬ್ಲಮ್ ಅಬೋವ್ ದಿ ಎಕ್ಸ್ ವೈ ಲೈನ್. ಓಕೆ, ಫಸ್ಟ್ ನೋಡಿ, ಫಸ್ಟ್ ಗೆ ಎಕ್ಸ್ ವೈ ಲೈನ್ ಹಾಕೊಂಡ್ಬಿಟ್ಟು ಪ್ರಾಬ್ಲಮ್ ನ ಎಕ್ಸ್ ವೈ ಲೈನ್ ಕೆಳಗಡೆ ಸ್ಟಾರ್ಟ್ ಮಾಡ್ಬೇಕಾ, ಏನ್ ಎಕ್ಸ್ ವೈ ಲೈನ್ ಮೇಲೆಗಡೆ ಸ್ಟಾರ್ಟ್ ಮಾಡ್ಬೇಕನ್ನೋದು ಅರ್ಥ ಮಾಡ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಒಂದ್ಸರಿ ನೀವೇನ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಎಕ್ಸ್ ವೈ ಲೈನ್ ಇಂದ ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಎಕ್ಸ್ ವೈ ಲೈನ್ ಇಂದ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾದ್ಮೇಲೆ ಇವಾಗ ಏನ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಓದ್ಬೇಕು. ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಏನ್ ಹೇಳಿರ್ತಾನಂದ್ರೆ ನೀವೇನ್ ಮಾಡುದು, ಸೊ ಪೆಂಟಗೋನ್ ಹಾಕಿ, ಓಕೆ, ಅದ್ರ ಸೈಡ್ 20 mm ತಗೊಂಡು ಪೆಂಟಗೋನ್ ಹಾಕಿ, ಸೈಡ್ ಏನ್ ಮಾಡಿ ಇಷ್ಟು ತಗೊಂಡು ಹೆಕ್ಸಾಗೋನ್ ಹಾಕಿ ಇಲ್ಲಾಂದ್ರೆ ರೆಕ್ಟಾಂಗ್ಯುಲರ್ ಹಾಕಿ, ಇಲ್ಲಾಂದ್ರೆ ಸರ್ಕಲ್ ಹಾಕಿ. ಓಕೆ, ಏನನ್ನು ಓಕೆ ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತೆ ವಿಚ್ ಡಯಾಗ್ರಾಮ್ ಇಟ್ ಇಸ್ ಸ್ಪೆಸಿಫೈಡ್ ಇನ್ ದಿ ಪ್ರಾಬ್ಲಮ್, ದಟ್ ಡಯಾಗ್ರಾಮ್ ಹ್ಯಾವ್ ಟು ಡ್ರಾ ಆಸ್ ಪರ್ ದಿ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್. ಅದಕ್ಕೆ ನಾವೇನಂತೀವಿ ಅಂದ್ರೆ ಟ್ರೂ ಶೇಪ್ ಅಂತೀವಿ. ಓಕೆ, ಟ್ರೂ ಶೇಪ್ ಅಂದ್ರೆ ಡಯಾಗ್ರಾಮ್ ಅಲ್ಲಿ ಯಾವ ಡಯಾಗ್ರಾಮ್ ನ ಸ್ಪೆಸಿಫೈ ಮಾಡಿರ್ತಾನೋ ಅದೇ ಡಯಾಗ್ರಾಮ್ ನ, ಓಕೆ, ಅದೇ ಡೈಮೆನ್ಷನ್ ತಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಐದರ್ ಯು ಹ್ಯಾವ್ ಟು ಸ್ಟಾರ್ಟ್ ಬಿಲೋ ದಿ ಎಕ್ಸ್ ವೈ ಲೈನ್ ಆರ್ ಅಬೋವ್ ದಿ ಎಕ್ಸ್ ವೈ ಲೈನ್. ಓಕೆ, ಒಂದ್ಸಾರಿ ನೀವ್ ಏನ್ಬೇಕು ಟ್ರೂ ಶೇಪ್ ನ ಸ್ಟಡಿ ಮಾಡಿದ್ಮೇಲೆ ಯು ಹ್ಯಾವ್ ಟು ಡ್ರಾ ದಿ ಪಿ ಲೈನ್ ಫ್ರಮ್ ದಿ ಈಚ್ ಪಾಯಿಂಟ್. ಓಕೆ, ಸಪೋಸ್ ನೀವೇನಾದ್ರು ಇದು ತಗೊಂಡ್ರೆ ಟ್ರಯಾಂಗಲ್ ತಗೊಂಡ್ರೆ ಅಲ್ಲಿ ಎಷ್ಟು ಪಾಯಿಂಟ್ ಬರುತ್ತೆ, 1 2 3 ಪಾಯಿಂಟ್ ಬರುತ್ತೆ. ಅವಾಗ ಏನ್ ಮಾಡ್ಬೇಕು, ಡ್ರಾ ದಿ ಪಿ ಲೈನ್ ಫ್ರಮ್ ದಿ ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ. ಓಕೆ, once you are able to draw the true shape, then you will get the true length. ಓಕೆ, ಇವಾಗ ನೋಡಿ ನಿಮಗೆ ಏನಂದ್ರೆ ಇದೇನಿರುತ್ತಲ್ಲ ಟ್ರೂ ಲೆಂತ್ ಎಕ್ಸ್ ವೈ ಲೈನ್ ಅಂತರ ಮೇಲ್ಗಡೆ ಆದ್ರೂ ಬರುತ್ತೆ ಅಥವಾ ಎಕ್ಸ್ ವೈ ಲೈನ್ ಅದ್ರ ಮೇಲೆ ಆದ್ರೂ ಬರುತ್ತೆ. ಓಕೆ, ಟ್ರೂ ಶೇಪ್ ಇಂದ ಏನ್ ಸಿಗುತ್ತೆ ನಿಮಗೆ, ಟ್ರೂ ಲೆಂತ್ ಸಿಗುತ್ತೆ. ಓಕೆ, ಒಂದ್ಸರಿ ಯು ಆರ್ ಏಬಲ್ ಟು ಡ್ರಾ ದಿ ಟ್ರೂ ಲೆಂತ್, ದಿಸ್ ಟ್ರೂ ಲೆಂತ್ ವಿ ಹ್ಯಾವ್ ಟು ಪ್ಲೇಸ್ ಇನ್ಕ್ಲೈನ್ ಟು ದಿ ಎಕ್ಸ್ ವೈ ಲೈನ್. ಇದೆಲ್ಲಿ ಕೊಡ್ಬೇಕಂದ್ರೆ ಎಕ್ಸ್ ವೈ ಲೈನ್ ಅಂತ ಮೇಲ್ಗಡೆ ಕೊಡಬೇಕು. ಓಕೆ, ಇಲ್ಲಿ ನೋಡಿ. Okay, whatever, okay, first we have to draw the one inclined line with respect to the angle. So which angle we have to consider? See, you have to consider the HP angle. Statement ಅಲ್ಲಿ ಇರುತ್ತೆ. Okay, is inclined at an angle of 45 degree to HP. Okay, 50 degree to HP ಅಂತ ಇರುತ್ತೆ. So okay, HP ಕೊಟ್ಟಿರೋ angle ನ ಒಂದು ಸೊ ಪ್ರೊಜೆಕ್ಷನ್ ಒಂದು ಏನ್ ಮಾಡಬೇಕು, 60 ಡಿಗ್ರಿ ಕೊಟ್ರೆ you have to draw the 60 degree line. ಓಕೆ, 60 ಡಿಗ್ರಿ ಲೈನ್ ಹಾಕೊಂಡು ಇದ್ರ ಮೇಲೆ ಏನು ಓಕೆ ಫಸ್ಟ್ ಏನ್ ಮಾಡಬೇಕು, ಇನ್ಕ್ಲೈನ್ ಲೈನ್ ಹಾಕೋಬೇಕು. ಓಕೆ, ದಿಸ್ ಆಂಗಲ್ ಶುಡ್ ಬಿ ರೆಸ್ಪೆಕ್ಟ್ ಟು ದಿ ಎಚ್ ಪಿ. ಒನ್ಸ್ ಯು ಆರ್ ಏಬಲ್ ಟು ಡ್ರಾ ದಿಸ್ ಇನ್ಕ್ಲೈನ್ ಲೈನ್ ವಿತ್ ರೆಸ್ಪೆಕ್ಟ್ ಟು ದಿ ಎಚ್ ಪಿ, ಸೊ ಡ್ರಾ ದಿ ಆರ್ ಯು ಹ್ಯಾವ್ ಟು ದ ಮೇಜರ್ ದಿ ಸೊ ಲೆಂತ್ ಆಫ್ ದಿ ಟ್ರೂ ಲೈನ್. ಓಕೆ, once you are able to measure the length of the true line, you have to draw the same line on this inclined line. ಇಲ್ಲಿ ಏನಿದೆ ಅಲ್ಲ ಸೇಮ್ ಲೈನ್ ಇದ್ರ ಮೇಲೆ ಇದು ಮಾಡಬೇಡಿ, ರೀಪ್ಲೇಸ್ ಮಾಡಬೇಡಿ. ಒನ್ಸ್ ಯು ಆರ್ ಏಬಲ್ ಟು ಡ್ರಾ ದಿ ಟ್ರೂ ಲೈನ್ ವಿತ್ ರೆಸ್ಪೆಕ್ಟ್ ಟು ಆಂಗಲ್ ಎಚ್ ಪಿ, ದೆನ್ ಯು ಹ್ಯಾವ್ ಟು ಡ್ರಾ ದಿ ಎ ಪಿ ಲೈನ್ ಬಿಲೋ ದಿ ಎಕ್ಸ್ ವೈ ಲೈನ್. ಓಕೆ, ಎಷ್ಟು ಪಾಯಿಂಟ್ ಸಿಗುತ್ತೆ ಅಲ್ಲೂ ನಿಮಗೆ ಎ ಬಿ ಸಿ ಅಂತ ಸಿಗುತ್ತೆ.
ಎಲ್ಲಾ ಪಾಯಿಂಟ್ ಇಂದ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಡ್ರಾ ದಿ XY ಲೈನ್. ಅವಾಗ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಟ್ರೂ ವ್ಯೂ ಸಿಗುತ್ತೆ. ಒನ್ಸ್ ಯು ಆರ್ ಏಬಲ್ ಟು ಡ್ರಾ ದಿ ಟ್ರೂ ವ್ಯೂ, ಇದೇನಾಗುತ್ತೆ ಸ್ಟೆಪ್ ನಂಬರ್ 2 ನೋಡಿ. ಫಸ್ಟ್ ಈ ಪ್ರಾಬ್ಲಮ್ ಏನ್ ಮಾಡಬೇಕು, ಟ್ರೂ ಶೇಪ್ ಇನ್ ಸ್ಟಾರ್ಟ್ ಮಾಡಿ ಯು ಹ್ಯಾವ್ ಟು ಡ್ರಾ ದಿ P lines. Afterwards you will get the true length. Then this true length you have to place inclined of same length. This same length you have to place inclined with respect to the angle of HP. Okay, once it is over, you have to draw the P line from the each point. You will get the true view. This is step number 1 and this is step number 2. ಇವಾಗ ಏನು ಮಾಡೋಣ, ಸ್ಟೆಪ್ ನಂಬರ್ 3 ಹೋಗೋಣ. ಸ್ಟೆಪ್ ನಂಬರ್ 3 ದಲ್ಲಿ ಮಾಡೋಣ ಅಂದ್ರೆ you have to draw one inclination line of an angle which is respect to the VP. ಓಕೆನಾ. ಸೊ VP ಗೆ angle ಕೊಟ್ಟಿರ್ತಾನಲ್ಲ, ಅದನ್ನ angle ತಗೊಂಡು you can draw the one inclination line. ಅದು ಎಷ್ಟಾದ್ರೆ ಇರಲಿ, 45 ಡಿಗ್ರಿ, 50 ಡಿಗ್ರಿ, 60 ಡಿಗ್ರಿ, ಏನು ಕೊಟ್ಟಿರ್ತಾನೋ ಇವಾಗ ಹಾಕಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಿಮಗೆ ಸ್ಟೆಪ್ ನಂಬರ್ 2 ದಲ್ಲಿ ಏನ್ ಬರುತ್ತಲ್ಲ, ಯಾವುದು ಟ್ರೂ ವೇವ್. ಇದನ್ನ ಟ್ರೂ ವೇವ್ ನ ಸೇಮ್ ಡೈಮೆನ್ಷನ್ಸ್, ಸೇಮ್ ಡಯಾಗ್ರಾಮ್, ಸೇಮ್ ಡೈಮೆನ್ಷನ್ಸ್, ಎವ್ರಿಥಿಂಗ್ ಶುಡ್ ಹ್ಯಾವ್ ಟು ಪ್ಲೇಸ್ ಆನ್ ದಿಸ್ ಇನ್ಕ್ಲೈನ್ ಪ್ಲೇನ್. ಇದ್ರ ಮೇಲೆ ಇಟ್ಬಿಡ್ಬೇಕು. ಇಟ್ಟಿದ ಮೇಲೆ ಅಗೇನ್ ಯು ವಿಲ್ ಗೆಟ್ ದಿ 3 points. From the same point you have to draw the projection lines. Then you will get the front view. You are able to understand the step number 1, step number 2, step number 3. ಓಕೆ ಫ್ರೆಂಡ್ಸ್, ಅರ್ಥ ಆದ್ರೆ ಓಕೆ, ಅರ್ಥ ಆಗಿಲ್ಲದೆ ಏನ್ ಮಾಡೋಣ, ಎರಡು ಪ್ರಾಬ್ಲಮ್ ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಏನಾದ್ರು ಈಸಿಯಾಗಿ ಅರ್ಥ ಆಗುತ್ತೆ. ಇದ್ರ ಮೇಲೆ ಸೇಮ್ ಸಂಬಂಧಪಟ್ಟಿದ್ರ ಬೆಲೆ ಏನಂದ್ರೆ ಬೀಟಾ ಆಂಗಲ್ ಪ್ರಾಬ್ಲಮ್ ಕೂಡ ಇದೆ. ಅದೇ ಏನ್ ಮಾಡೋಣ ಅಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಏನ್ ಮಾಡೋಣ ಅಂದ್ರೆ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್ ನ ಒಂದು ಪ್ರಾಬ್ಲಮ್ ಮೂಲಕ ಸ್ಟಡಿ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡಿ, ಈ ಪ್ರಾಬ್ಲಮ್ ನಾನು ವಿಟಿಯು ಪ್ರೈಮರಿಯಿಂದ ತಗೊಂಡಿದ್ದು. ಈ ಪ್ರಾಬ್ಲಮ್ ಒಂಚೂರು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಏನ್ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಫ್ ಲೆಮಿನಾ 25 mm ಸೈಡ್ ಲೈಸ್ ವಿತ್ ಒನ್ ಆಫ್ ಇಟ್ಸ್ ಎಡ್ಜ್ ಆನ್ HP such that the surface of the lamina is inclined to HP at an angle of 60 degree. The edge on which it rests, it is inclined to VP at an angle of 60 degree. Draw the projections. Okay, ಇದು ಏನಿದೆ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ದಿ ಪ್ರಾಬ್ಲಮ್. ಸೊ ಇವಾಗ ನೀವೇನ್ ಮಾಡ್ಬೇಕಂದ್ರೆ ಈ ಪ್ರಾಬ್ಲಮ್ ಸ್ಟಡಿ ಮಾಡ್ಬಿಟ್ಟು, ಓಕೆ ಇವಾಗ ನೋಡಿ, ಇವಾಗ ಫಸ್ಟ್ ಏನ್ ಮಾಡೋಣ, ನಾವು ಟ್ರೂ ಶೇಪ್ ಯಾವ್ದಿದೆ ಅಂದ್ರೆ, ಟ್ರೂ ಶೇಪ್ ಯಾವ್ದಿದೆ ನೋಡಿ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಏನಿದೆಯಲ್ಲ ಈ ಪ್ರಾಬ್ಲಮ್ ಅಲ್ಲಿ, ಅದನ್ನ ಟ್ರೂ ಶೇಪ್ ಇದೆ. ಅದ್ರ ಸೈಡ್ ಎಷ್ಟಿದೆ, 25 mm. ಅಂದ್ರೆ ನಾವು 25 mm ಸೈಡ್ ತಗೊಂಡ್ಬಿಟ್ಟು ಒಂದು ಆಮೇಲೆ ಇದನ್ನ ಕಾರ್ನರ್ ಎಷ್ಟಿದೆನೋ, ಬೇಸ್ ಎಷ್ಟಿದೆನೋ ನೋಡಿ. ಓಕೆ, ಸೈಡ್ ಲೈಸ್ ಒನ್ ಆಫ್ ಇಟ್ಸ್ ಎಡ್ಜ್ ಆನ್ HP ಅಂದ್ರೆ ವಿತ್ ರೆಸ್ಪೆಕ್ಟ್ ಟು HP ಅಂದ್ರೆ ವಿ ಹ್ಯಾವ್ ಟು ಡ್ರಾ ದಿ ಡಯಾಗ್ರಾಮ್ ಬಿಲೋ ದಿ XY ಲೈನ್. ಡಯಾಗ್ರಾಮ್ ಏನ್ ಮಾಡಬೇಕು, ಬಿಲೋ ದಿ XY ಲೈನ್ ಹಾಕ್ಬಿಟ್ಟು ನೋಡಿ ದ ಎಡ್ಜ್, ಇದಕ್ಕೆ ನಾನು ಮಾಡಿದೀನಿ, ಸೊ ಕಲರ್ ನ ಚೇಂಜ್ ಮಾಡಿದ್ದೀನಿ ನೋಡಿ. ಎಡ್ಜ್ ಆನ್ HP, ಎಡ್ಜ್ ರೆಸ್ಟ್ ಅಂದ್ರೂ ಒಂದೇ, ಓಕೆ, ಸೈಡ್ ರೆಸ್ಟ್ ಅಂದ್ರೂ ಒಂದೇ, ಬೇಸ್ ರೆಸ್ಟ್ ಅಂದ್ರೂ ಒಂದೇ. ಓಕೆ, ಎಡ್ಜ್ ಆನ್ HP ಅಂದ್ರೆ ವಿ ಹ್ಯಾವ್ ಟು ಡ್ರಾ ದಿ ಡಯಾಗ್ರಾಮ್ ಬಿಲೋ ದಿ XY ಲೈನ್ ವಿತ್ ಸೈಡ್ ರೆಸ್ಟ್. ಓಕೆ, ಇದು ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 2 ಏನ್ ಮಾಡ್ಬೇಕು, ವಿತ್ ರೆಸ್ಪೆಕ್ಟ್ ಟು HP ಆಂಗಲ್ ಹೇಳಿದ್ದೆ, ಎಷ್ಟು ಕೊಟ್ಟವನೆ, 60 ಡಿಗ್ರಿ ಕೊಟ್ಟವನೆ. ಆಮೇಲೆ ಥರ್ಡ್ ಆಂಗಲ್ ಹೇಳವನೆ, ಒಂದು ಸ್ಟೇಟ್ಮೆಂಟ್ ಇದೆ, ಅಪಾರ್ಟ್ ಫ್ರಮ್ ದಟ್ ಆಂಗಲ್ ಕೂಡ ಇದೆ. ಆಂಗಲ್ ಎಷ್ಟಿದೆ, ಆಂಗಲ್ ಕೂಡ 60 ಡಿಗ್ರಿ ಇದೆ. ಇವಾಗ ನೋಡಿ, ಓಕೆ, ಫಸ್ಟ್ ನಾವೇನ್ ಮಾಡೋಣ, ಡ್ರಾ ದಿ XY ಲೈನ್. ಆಫ್ಟರ್ವರ್ಡ್ಸ್ ಯು ಹ್ಯಾವ್ ಟು ನೇಮ್ ಇಟ್ ಆಸ್ X, ದೆನ್ ಯು ಹ್ಯಾವ್ ಟು ನೇಮ್ ಇಟ್ ಆಸ್ Y. ನೆಕ್ಸ್ಟ್ VP ಅಂತ ಬರ್ಕೊಳ್ಳಿ, ನೆಕ್ಸ್ಟ್ HP ಅಂತ ಬರ್ಕೊಳ್ಳಿ. ಇವಾಗ ಏನ್ ಮಾಡ್ಬೇಕಂದ್ರೆ ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಹಾಕೋಣ. ಸೈಡ್ ಎಷ್ಟಿದೆ, ಸೊ 25 mm. ನೋಡಿ ಈ ತರ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಹಾಕೊಳ್ಳಿ. ನೋಡಿ ನಾ ಇದೇನ್ ಮಾಡಿದ್ದೀನಿ, ಸೈಡ್ ಎಷ್ಟು ಅಂದ್ರೆ ಇದೇನ್ ಸೈಡ್ ಇದೆಲ್ಲ, ದಿಸ್ ಸೈಡ್ ಶುಡ್ ಬಿ ದ ಪರ್ಪೆಂಡಿಕ್ಯುಲರ್ ಟು ದಿ XY ಲೈನ್. ದೆನ್ ಓನ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಸೈಡ್ ರೆಸ್ಟ್, ಓಕೆ, ಆರ್ ಎಡ್ಜ್ ರೆಸ್ಟ್. ಓಕೆ, ಸಪೋಸ್ ಏನಾದ್ರು ಸೊ ಕಾರ್ನರ್ ರೆಸ್ಟ್ ಇತ್ತಂದ್ರೆ ಈ ಡಯಾಗ್ರಾಮು ಈ ತರ ಉಲ್ಟಾ ಬರುತ್ತೆ, ಇದು ಸೈಡ್ ರೆಸ್ಟ್ ಇದೆ. ಇವಾಗ ಏನ್ ಮಾಡಿ, ಇದಕ್ಕೆ ಇಲ್ಲಿ ಎಷ್ಟು ಪಾಯಿಂಟ್ ಇದೆ, 1 2 3 ಪಾಯಿಂಟ್ ಇದೆ. ಫಸ್ಟ್ ಏನ್ ಮಾಡ್ತೀನಿ, ಫಸ್ಟ್ ಪಾಯಿಂಟಿಗೆ A ಅಂತ ಬರೆಯೋಣ, ನೆಕ್ಸ್ಟ್ B ಅಂತ ಬರೀತೀನಿ, ನೆಕ್ಸ್ಟ್ C ಅಂತ ಬರೀತೀನಿ. ಒನ್ಸ್ you have to project the P line from the each point. So how many points are there? From the point A you have to draw the P line, from the point B it is same, again you have to draw the P line from the point C. Once it is over, okay, now this A becomes here A dash and B becomes B dash point. Next point becomes C dash. ನೋಡಿ, ಇದು A ಇದ್ದಿದ್ದ ಪಾಯಿಂಟ್ ಮೇಲ್ಗಡೆ ಹೋಗಿ A dash ಆಗುತ್ತೆ, B ಇರೋ ಪಾಯಿಂಟ್ B dash ಆಗುತ್ತೆ,
ಸಿ ಇರೋ ಪಾಯಿಂಟ್ ಮೇಲೆ ಹೋಗ್ಬಿಟ್ಟು ಸಿ ಡ್ಯಾಶ್ ಆಗುತ್ತೆ. ನೌ ಆಫ್ಟರ್ ದಿಸ್ ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್ ಯು ಹ್ಯಾವ್ ಟು ಜಾಯಿನ್ ದಿ ಲೈನ್ ಎ ಟು ಬಿ, ಬಿ ಟು ಸಿ, ಸಿ ಟು ಎ. ನೌ ಇಟ್ ಬಿಕಮ್ಸ್ ಸ್ಟ್ರೇಟ್ ಲೈನ್ ಆಗುತ್ತೆ ನೋಡಿ. ದಿಸ್ ಡಯಾಗ್ರಾಮ್ ಶುಡ್ ಬಿ, ದಿಸ್ ಟ್ರಯಾಂಗಲ್ ಶುಡ್ ಬಿ equilateral triangle and this is the true length. It should be the equilateral. Okay, it should be the visible here. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಿದೆ, ಇದು ಸ್ಟೆಪ್ ನಂಬರ್ 1 ಆಯ್ತು. ಸ್ಟೆಪ್ ನಂಬರ್ 1 ಅಲ್ಲಿ, ಓಕೆ, ಸ್ಟೆಪ್ ನಂಬರ್ 2 ಅಲ್ಲಿ ಏನಿದೆ ಅಂದ್ರೆ ಇದೇನು ನಮಗೆ ಟ್ರೂ ಲೆಂತ್ ಬರುತ್ತಲ್ಲ, ಯು ಶುಡ್ ಬಿ ಇನ್ಕ್ಲೈನ್ಡ್ ವಿತ್ ರೆಸ್ಪೆಕ್ಟ್ ಟು ಆಂಗಲ್ ಯಾವ್ದು ತಗೋಬೇಕು, ಎಚ್ ಬಿ ತಗೋಬೇಕು. ಬನ್ನಿ, ನೌ ಯು ವಿಲ್ ಡ್ರಾ ದಿ ಒನ್ ಇನ್ಕ್ಲೈನ್ಡ್ ಲೈನ್ ಆಫ್ ಎನ್ ಆಂಗಲ್ 60 ಡಿಗ್ರಿ ಆಫ್ ಲೆಂತ್. ಹೌ ಮಚ್? ದಿಸ್ ಲೆಂತ್ ಎಕ್ಸಾಕ್ಟ್ಲಿ ಟು ದಿಸ್. ಇದು ಎಷ್ಟಿದೆಲ್ಲ ಟ್ರೂ ಲೆಂತ್, ಇಷ್ಟೇ ಲೆಂತ್ ತಗೊಂಡು ಬಂದಿಲ್ಲಿ ಲೈನ್ ಹಾಕೋಣ. ನೆಕ್ಸ್ಟ್ ನೋಡಿ, ಅದು ಎಷ್ಟಿದೆ ಆಂಗಲ್, 60 ಡಿಗ್ರಿ ಇದೆ. ಆಫ್ಟರ್ವರ್ಡ್ಸ್ ಏನ್ ಮಾಡೋಣ ಅಂತಂದ್ರೆ, ಈ ಪಾಯಿಂಟ್ ಏನಿರುತ್ತಲ್ಲ ಎ ಡ್ಯಾಶ್ ಬಿ ಡ್ಯಾಶ್ ಪಾಯಿಂಟ್ ಇದಲ್ಲೇ ನಾ ಇಲ್ಲಿ ಹಾಕಿರುತ್ತಾನೆ, ಅದಕ್ಕೆ ಈ ಪಾಯಿಂಟ್ ಹೋಗ್ಬಿಟ್ಟು ಇಲ್ಲಿ ಬರುತ್ತೆ, ಇದು ಪಾಯಿಂಟ್ ಏನಾಗುತ್ತೆ ಇಲ್ಲಿ ಬರುತ್ತೆ ನೋಡಿ. ಈ ಪಾಯಿಂಟ್ ಬಿಕಮ್ಸ್ ಎ ಡ್ಯಾಶ್ ಬಿ ಡ್ಯಾಶ್, ಇದು ಆಯ್ತು, ಇದು ಪಾಯಿಂಟ್ ಸಿ ಆಯ್ತು. ನೌ ಯು ಹ್ಯಾವ್ ಟು ಡ್ರಾ ದಿ ಪ್ರೊಜೆಕ್ಷನ್ ಫ್ರಮ್ ದಿ ಈಚ್ ಪಾಯಿಂಟ್ಸ್. ಎ ಪಾಯಿಂಟ್ ಇಂದ, ಬಿ ಪಾಯಿಂಟ್ ಇಂದ, ಸಿ ಪಾಯಿಂಟ್ ಇಂದ, ಎ ಡ್ಯಾಶ್ ಬಿ ಡ್ಯಾಶ್ ಪಾಯಿಂಟ್ ಇಂದ, ಸಿ ಪಾಯಿಂಟ್ ಇಂದ. ಇವಾಗ ಏನ್ ಮಾಡಿ, ಎ ಡ್ಯಾಶ್ ಅಂಡ್ ಎ ಪಾಯಿಂಟ್ಸ್ ಆರ್ ಇಂಟರ್ಸೆಕ್ಟಿಂಗ್ ಎಟ್ ಪರ್ಟಿಕ್ಯುಲರ್ ಪಾಯಿಂಟ್. ನೋಡಿ ಇದೇನಿದೆಲ್ಲ, ಇವಾಗ ಈ ಲೈನ್ ಈ ತರ ಹೋಗ್ತಾ ಇದೆ, ಇದು ಲೈನ್ ಈ ತರ ಆಗ್ತದೆ. All okay, a dash and a okay lines are intersecting at this point, and b dash and b lines are intersecting at this point, and c and c dash point are intersecting at that. Okay, you have to name it and you have to join these two points. ನೋಡಿ, this is a to b ಏನ್ ಮಾಡಿದೆ, ಒಂದು ಸ್ಟ್ರೇಟ್ ಲೈನ್ ಹಾಕೊಂಡೆ. ನೆಕ್ಸ್ಟ್ ಏನ್ ಮಾಡಿದೆ, b to c ಪಾಯಿಂಟ್ ಗೆ ಸ್ಟ್ರೇಟ್ ಲೈನ್ ಹಾಕೊಂಡೆ, ಮತ್ತೆ c to ಲೈನ್ ಗೆ ಜಾಯಿನ್ ಮಾಡಿದೆ. ಇದು b ಆಯ್ತು, ಇದು c ಆಯ್ತು, a. ನೋಡಿ, ಎ ಇಂಟರ್ಸೆಕ್ಟ್ ಇಲ್ಲಿ ಆಗ್ತಾನೆ, ಇದು ಎ ಪಾಯಿಂಟ್. ಬಿ ಮತ್ತು ಇದು ಬಿ ಡ್ಯಾಶ್ ಇಂಟರ್ಸೆಕ್ಟ್ ಇಲ್ಲಿ ಆಗ್ತಾ ಇದೆ, ಸಿ ಡ್ಯಾಶ್ ಮತ್ತು ಸಿ ಇಂಟರ್ಸೆಕ್ಟ್ ಇಲ್ಲಿ ಆಗ್ತಾ ಇದೆ. ಓಕೆ, ನೌ ರೈಟ್ ಎ ಬಿ ಸಿ, ದೆನ್ ಜಾಯಿನ್ ಎ ಟು ಬಿ, ಬಿ ಟು ಸಿ, ಸಿ ಟು ಡಿ ವಿತ್ ಹೆಲ್ಪ್ ಆಫ್ ವಿಸಿಬಲ್ ಲೈನ್ಸ್. ಸೊ ದಿಸ್ ಈಸ್ ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 3 ದಲ್ಲಿ ಏನಿದೆ ಅಂದ್ರೆ, ಇದನ್ನ ಟೂ ವೇವ್ ಇದೆಲ್ಲ, ದಿಸ್ ಇಸ್ ಸ್ಟೆಪ್ ನಂಬರ್ 2 ದಲ್ಲಿ ಏನ್ ಬಂದಿದೆಲ್ಲ, ದಿಸ್ ಶುಡ್ ಬಿ ಪ್ಲೇಸ್ ಹಿಯರ್ ಇನ್ ಸ್ಟೆಪ್ ನಂಬರ್ 3 ಆಫ್ ಸೇಮ್ ಶೇಪ್ ಅಂಡ್ ಸೇಮ್ ಸೈಜ್. ಸೇಮ್ ಇರಬೇಕು. ಈ ಡಯಾಗ್ರಾಮ್ ಕೂಡ್ಸಂಗಿಲ್ಲ. ಸ್ಟೆಪ್ ನಂಬರ್ 1 ಅಲ್ಲಿ ಬರುತ್ತಲ್ಲ ಟ್ರೂ ಶೇಪ್ ಬೇಡ, ಇಲ್ಲೇನು ಬಂದಿದೆ ನಮಗೆ ಟ್ರೂ ವ್ಯೂ. ಓಕೆ, ಇದಕ್ಕೆ ಟಾಪ್ ವ್ಯೂ ಏನ್ ಬಂದಿದೆಲ್ಲ, ದಿಸ್ ಟಾಪ್ ವ್ಯೂ ಶುಡ್ ಬಿ ಪ್ಲೇಸ್ ಹಿಯರ್. ಸೊ ಫಸ್ಟ್ ವಿ ಹ್ಯಾವ್ ಟು ಡ್ರಾ ಒನ್ ಇನ್ಕ್ಲೈನ್ ಲೈನ್. ಆಂಗಲ್ ಎಷ್ಟಿದೆ ನೋಡಿ, 60 ಡಿಗ್ರಿ ಕೊಟ್ಟವನೆ ವಿತ್ ರೆಸ್ಪೆಕ್ಟ್ ಟು ಆಂಗಲ್. 60 ಡಿಗ್ರಿ ಕೊಟ್ಟಾದ್ಮೇಲೆ ಇಲ್ಲಿ ನೋಡಿ ಏನ್ ಕೊಟ್ಟವನೆ, ದ ಎಡ್ಜ್ ಆನ್ ವಿಚ್ ಇಟ್ ಈಸ್ ರೆಸ್ಟ್. ಓಕೆ, which edge is resting, a ಮತ್ತು b is the edge, a ಮತ್ತು b is the edge, it is resting at an angle of 60 degree. so 60 degree ಲೈನ್ ಹಾಕೊಂಡು ಡಿಸ್ಟೆನ್ಸ್ ಇಂದ a ಮತ್ತು b ನ ಇದು ಮಾಡ್ಕೊಳ್ಳಿ, ಮೆಜರ್ ಮಾಡ್ಕೊಳ್ಳಿ. so same length we have to draw here a to b. once it is over a to b, ಇದು ಪಾಯಿಂಟ್ a ಅಂತ ಬರ್ಕೊಳ್ಳಿ, ಇದು ಪಾಯಿಂಟ್ ಇದಾಗುತ್ತೆ ಬಿ ಆಗುತ್ತೆ. ನೌ ಯು ಹ್ಯಾವ್ ಟು ಫೈಂಡ್ ದಿ ಪಾಯಿಂಟ್ ನಂಬರ್ ಸಿ. ನೀವು ನೋಡಿ, ಇದು ಎ ಮತ್ತು ಬಿ ಆದಾಗ ಇದು ಲೈನ್ ತಗೊಂಡು ಇಲ್ಲಿ ಆರ್ಕ್ ಹಾಕ್ಬಿಟ್ಟು ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಸಿಮಿಲರ್ಲಿ ಎ ಮತ್ತು ಸಿ ನ ಆರ್ಕ್ ಹಾಕೊಂಡು ಇಲ್ಲಿ ಮಾಡಿ, ಇದೇನಾಗುತ್ತೆ ಪಾಯಿಂಟ್ ಸಿ ಆಗುತ್ತೆ. ಇದೇ ಡಯಾಗ್ರಾಮ್ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ನೋಡಿ ಇವಾಗ ಸ್ಟೇಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಎ ಬಿ ತಗೋಬೇಕಾ, ಬಿ ಸಿ ತಗೋಬೇಕಾ, ಸಿ ಎ ತಗೋಬೇಕಾ, ನಿಮಗೆ ಏನಾದ್ರು ಕನ್ಫ್ಯೂಸ್ ಇದ್ದಾಗ ಇಲ್ಲಿ ಕೊಟ್ಟ ನೋಡಿ, ದ ಎಡ್ಜ್ ಆನ್ ವಿಚ್ ಇಟ್ ರೆಸ್ಟ್. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ ನಂಬರ್ 2 ಅಥವಾ ಪ್ರಾಬ್ಲಮ್ ನಂಬರ್ 1 ಅಲ್ಲಿ ಯಾವ್ದು ಸೈಡ್ ನಿಮಗೆ ರೆಸ್ಟ್ ಆಗಿದೆ, ಯಾವ್ದು ಎಡ್ಜ್ ರೆಸ್ಟ್ ಆಗಿದೆ, ಎ ಬಿ ಅಂತ ಕೊಟ್ಟಾನೆ. ಓಕೆ, ಯು ಹ್ಯಾವ್ ಟು ಡ್ರಾ ಹಿಯರ್. ಎ ಬಿ ನ ಡ್ರಾ ಮಾಡ್ಕೊಳ್ಳಿ ಲೈನು, ದೆನ್ ಮೆಜರ್ ದಿ ಬಿ ಟು ಸಿ, ಡ್ರಾ ಎನ್ ಆರ್ಕ್, ದೆನ್ ಎ ಟು ಸಿ, ಡ್ರಾ ಎನ್ ಆರ್ಕ್, ಜಾಯಿನ್ ದಿಸ್. ನೌ ಯು ವಿಲ್ ಗೆಟ್ ದ ಸೇಮ್ ಡಯಾಗ್ರಾಮ್, ವಾಟ್ ಎವರ್ ಡಯಾಗ್ರಾಮ್ ಇನ್ ದಿ ಸೆಕೆಂಡ್ ಸ್ಟೆಪ್, ಸೇಮ್ ಡಯಾಗ್ರಾಮ್ is there. So afterwards you have to draw the P line from the line from afterwards you have to draw the P line from the each point A, B, C. Okay, ಬನ್ನಿ, ಇದು ಎಷ್ಟಿದೆ ಆಂಗಲ್, 60 ಡಿಗ್ರಿ ಹಾಕ್ಬೇಕು ನೋಡಿ. ಫ್ರಮ್ ದಿ ಪಾಯಿಂಟ್ ಎ ದಿಂದ ಡ್ರಾ ಮಾಡ್ಕೊಳ್ಳಿ, ಫ್ರಮ್ ದಿ ಪಾಯಿಂಟ್ ಬಿ ಇಂದ ಡ್ರಾ ಮಾಡಿ, ಫ್ರಮ್ ದಿ ಪಾಯಿಂಟ್ ಸಿ ಇಂದ ಡ್ರಾ ಮಾಡಿ. ಇವಾಗ ನೋಡಿ, ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಎ ಡ್ಯಾಶ್ ಮತ್ತು ಎ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಲ್ಲಿ ಪಾಯಿಂಟ್ ಏನ್ ತಗೊಂಡಿದಾರ, ಎ ಅಂತ ತಗೊಂಡಿದಾರ. ಓಕೆ, ಅಂದ್ರೆ ಎಕ್ಸ್ ವೈ ಲೈನ್ ಇಂದ ಸೊ ಕೆಳಗಡೆ ಏನ್ ಬರುತ್ತಲ್ಲ ಅದೆಲ್ಲ ಟಾಪ್ ವ್ಯೂಸ್ ಆಗಿರುತ್ತೆ, ಎಕ್ಸ್ ವೈ ಲೈನ್ ಮೇಲ್ಗಡೆ ಏನೇ ಬರುತ್ತೆ ಅದೆಲ್ಲ ಫ್ರಂಟ್ ವ್ಯೂಸ್ ಆಗಿರುತ್ತೆ. ಬಿಕಾಸ್ ಆಫ್ ದಟ್ ರೀಸನ್ ಇದಕ್ಕೆ ಡ್ಯಾಶ್ ಡ್ಯಾಶ್ ಕೊಡ್ತಾ ಇದೀನಿ, ಇದಕ್ಕೆ ಡ್ಯಾಶ್ ಡ್ಯಾಶ್ ಕೊಡ್ತಾ ಇಲ್ಲ. ಓಕೆ, ಇಲ್ಲಿ ನೋಡಿ ಎ ಡ್ಯಾಶ್ ಮತ್ತು ಎ ಪಾಯಿಂಟ್ ಇಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಓಕೆ, ನೇಮ್ ದಿಸ್ ಆಸ್ ಎ ಡ್ಯಾಶ್.
ನೆಕ್ಸ್ಟ್ ಇದು ನೋಡಿ, ಈ ಪಾಯಿಂಟ್ ಬಿ ಇಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಐ ವಿಲ್ ನೇಮ್ ದಿಸ್ ಆಸ್ ಬಿ ಅಂಡ್ ದಿಸ್ ಆಸ್ ಸಿ. ಓಕೆ, ನೆಕ್ಸ್ಟ್ ಏನ್ ಮಾಡಿ, ಎ ಟು ಬಿ ಒಂದು ವಿಸಿಬಲ್ ಲೈನ್ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ಬಿ ಟು ಸಿ ಒಂದು ವಿಸಿಬಲ್ ಲೈನ್ ಹಾಕೊಳ್ಳಿ. ಇದಾದ್ಮೇಲೆ ಎ ಟು ಸಿ ಒಂದು ವಿಸಿಬಲ್ ಲೈನ್ ಹಾಕೊಳ್ಳಿ. ಇಷ್ಟಾದ್ರೆ ದಿಸ್ ಈಸ್ ಎಂಡ್ ಆಫ್ ಯುವರ್ ಪ್ರಾಬ್ಲಮ್. ಸೊ ಟ್ರೈ ಟು ಐಡೆಂಟಿಫೈ ದಿ ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3. ನೋಡಿ, just I will summarize the whole problems. Okay, entire projections of the plane is divided into the 3 steps. Step number 1, step number 2, step number 3. In step number 1 we have to draw the true shape. It is equilateral triangle of lamina 25 as it is. From the true shape you will get the true line. Okay, step number 1 ರಲ್ಲಿ ಎರಡನೇ ಸ್ಟೆಪ್ಸ್ ಏನ್ ಬರುತ್ತೆ, ಟ್ರೂ ಲೈನ್ ಬರುತ್ತೆ. So same true line, whatever the true lines are getting here, same true line of their length we have to place inclined with considering the HP angle. Then you have to draw the P line from the each point. This point, this point. How many points are from here? 3 points. Here 3 points. Once you are able to draw the P lines, just identify the points where A intersecting, B intersecting, C intersecting. Afterwards you have to join it. So after this step number 2, next you have to draw the step number 3. How we have to draw the step number 3? See, step number 3, you have to draw one inclined line with respect to VP angle. VP how much? It is 60. Because of that reason I taken this line as a 60 degree. Now see, the edge on which it rests, which edge is resting? AB is the edge. Okay, AB is the side which is resting. So because of that reason, this AB we have to measure, and you can draw this, make a center point. You can draw an arc. Again this point B as center point, you can draw an arc. Then you have to name it as A, then it is B. Then you have to measure the distance between B to C. Make a B as a center point, draw an arc. Then A as a center point, draw an arc. Where these two arcs are intersecting at particular point, this is called as C. Now join A to B, B to C, A to C. Next steps are same. Draw the P line from the A, from the B, from the C. Afterwards draw the P line from the A dash, B dash and C dash. Where this A and A dash are intersecting, this is point A. B dash intersecting at point B. C dash intersecting at point C. Then join A to B, B to C. This is same. In this entire problem, please you will ಏನು ಮಾಡಬೇಕಂದ್ರೆ ಎಂಟೈರ್ ಪ್ರಾಬ್ಲಮ್ ಅಲ್ಲಿ ಥಿಕ್ನೆಸ್ ಮೇಂಟೈನ್ ಮಾಡಿ, XY ಲೈನ್ ದು ಥಿಕ್ನೆಸ್ ಮೇಂಟೈನ್ ಮಾಡಿ, ಆಮೇಲೆ ಪ್ರೊಜೆಕ್ಷನ್ ಲೈನ್ ದು ಥಿಕ್ನೆಸ್ ಮೇಂಟೈನ್ ಮಾಡಿ. ಓಕೆ, ನನಗೆ ಬೇಕಾಗಿದ್ದು ಓನ್ಲಿ ವಿಸಿಬಲ್ ಲೈನ್, ಅಂದ್ರೆ ಈ ಟ್ರಯಾಂಗಲ್ ಬೇಕು, ಓಕೆ ಇದೊಂದು ಲೈನ್ ಬೇಕು, ಇದು ಟ್ರೂ ಲೈನ್ ಬೇಕು, ಇದು ಟ್ರಯಾಂಗಲ್, ಇದು ಟ್ರಯಾಂಗಲ್, ಇದು ಟ್ರಯಾಂಗಲ್, ಇಷ್ಟು ಮಾತ್ರ ಏನ್ ಮಾಡಬೇಕು, ವಿಸಿಬಲ್ ಲೈನ್ ಇರಬೇಕು. ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಲೆಂತ್ ಆರ್ ಥಿಕ್ನೆಸ್ ಆಫ್ ಲೈನ್ ಇಸ್ ಈಕ್ವಲ್ ಟು ಆಲ್ಮೋಸ್ಟ್ P ಲೈನ್ಸ್ ಇರಬೇಕು. ಓಕೆ, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇದು ವಿಡಿಯೋ ಏನಾದ್ರೂ ನಿಮ್ಗೆ ಅರ್ಥ ಆದ್ರೆ ನನ್ನ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.